ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಶೇಷ ರೆಸಿಪಿ ಚಿಕನ್ ಬಿರಿಯಾನಿ. ನೀವು ಯಾವಾಗಲೂ ಒಂದೇ ಥರ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಚಿಕನ್ ಬಿರಿಯಾನಿ ಮಾಡಿ ಒಳ್ಳೆ ರುಚಿ ಇರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನಾವಿಲ್ಲಿ. ಇಲ್ಲಿ ನೀವು ಮೊದಲಿಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ, ಪುದೀನ ಎಲ್ಲ ಅರ್ಧ ಕಟ್ಟಿದೆ ಇದು. ಇದನ್ನು ನೀಟಾಗಿ ವಾಶ್ ಮಾಡಿಟ್ಟು ಇಲ್ಲೊಂದು 8 ಹಸಿಮೆಣಸಿನ್ಕಾಯಿ, ಹಾಗೆ 2 ಟೊಮೊಟೊ. ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಂದು 6 ಸ್ಪೂನಷ್ಟು ಆಯಿಲ್ ಹಾಕಿ ಕಾಯಕ್ಕಿಟ್ಟಿದ್ದು. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಒಂದು 4 ಹೆಚ್ಚಿದ ಈರುಳ್ಳಿ ಹಾಕಿ, ಈಗ ಆನಿಯನ್ ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೀಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಕಹಿ ಇರೋದ್ರಿಂದ ಎಣ್ಣೆಲ್ಲ ನೀಟಾಗಿ ಬಾಡಿಸ್ಕೋಬೇಕು. ಮೆಂತ್ಯ ಹಾಕಿದ್ಮೇಲೆ ಈಗ ಪುದೀನ ಹೆಚ್ಚಿಟ್ಕೊಂಡಿದ್ದು, ಮೆಂತ್ಯ ಪುದೀನ ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ನಾನಲ್ಲಿ ಒಂದು ಸೈಡ್ 1 kg ಅಷ್ಟು ಚಿಕನ್ನ ನೀಟಾಗಿ ತೊಳೆದಿಟ್ಟಿದ್ದೀನಿ. ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ನಂತರ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರುಬ್ಬಿರೋದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗೋರು ನೀಟಾಗಿ ಇದು ಮಾಡಿಕೊಂಡು ಆಮೇಲೆ ಇದಕ್ಕೆ ತೊಳೆದಿಟ್ಟಿರೋ ಚಿಕನ್ನ ಆ್ಯಡ್ ಮಾಡಿ 1 ಸ್ಪೂನ್ ಅರಿಶಿನ ಪುಡಿ, ಹಾಗೆ 2 ಹೆಚ್ಚಿದ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಟೊಮೊಟೊ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ, ಈಗ ಅದಕ್ಕೆ ಖಾರಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ, ಹಾಗೆ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಶ್ರಣ ಮಾಡಿ. ನಂತರ ಇದಕ್ಕೆ ಈಗ ನೀವು 1 ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡಬೇಕು. ಮೊಸರು ಆ್ಯಡ್ ಮಾಡೋದ್ರಿಂದ ಚಿಕನ್ ತುಂಬ ಸ್ಮೂತ್ ಬರುತ್ತೆ, ಹಾಗೆ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಮೊಸರು ಹಾಕಿದ್ಮೇಲೆ ನೀಟಾಗೆಲ್ಲ ಒಂದು ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೀಟಾಗಿ ಬಾಯ್ಲ್ ಮಾಡಿ, ಹಂಗೆ ಅದರಲ್ಲೇ ಮಸಾಲೆಯಲ್ಲಿ. ಇದಕ್ಕೀಗ 2 ಸ್ಪೂನು ಧನಿಯಾ ಪುಡಿ ಆ್ಯಡ್ ಮಾಡಿದ್ದಾಯಿತು. ನೋಡಿ ಏನೂ ನೀರು ಹಾಕಿಲ್ಲ. ಮೊಸರು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಲೈಟಾಗಿ. ಈಗ ನಾವಿಲ್ಲಿ 1 kg ಬಿರಿಯಾನಿ ಮಾಡ್ತಿರೋದ್ರಿಂದ ನೀರು ಅಳತೆಗೆ ಎಷ್ಟು, ಈಗ 1 ಕಪ್ ಹಾಕಿದರೆ 2 ಕಪ್ಪು, 2 ಕಪ್ ಅಕ್ಕಿ ಹಾಕಿದರೆ 4 ಕಪ್ ನೀರು ಹಾಕಿ ಇದನ್ನು ಮುಚ್ಚಿಬಿಡಿ. ಈಗ ಒಂದು ಸೈಡಲ್ಲಿ 2 ಕಪ್ ಅಕ್ಕಿ ನೀಟಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ಅದೇನು ನೀರು ಆ್ಯಡ್ ಮಾಡಿದ್ವಲ್ಲ, ಕುದೀತಾ ಇದೆ, ಈ ಥರ ಕುದೀತಾ ಇರಬೇಕು. ಚಿಕನ್ನು ನೀಟಾಗಿ ಬಾಯ್ಲ್ ಆಗಿರುತ್ತೆ. ನಾವಿಲ್ಲಿ ತೊಳೆದಿಟ್ಟಿರೋ ಅಕ್ಕಿನ ಈಗ ಆ್ಯಡ್ ಮಾಡ್ತಾಯಿದ್ದೆ. ಕೆಲವರು ಆಲ್ಮೋಸ್ಟ್ ಎಲ್ಲ ಗ್ರೀನ್ ಕಲರ್ ಬಿರಿಯಾನಿ ಜಾಸ್ತಿ ಮಾಡ್ತಾರೆ, ಕೆಲವರು ರೆಡ್ ಕಲರ್ ಮಾಡ್ತಾರೆ. ಯಾವಾಗಲೂ ಒಂದೇ ಥರ ಬೋರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀರೆಲ್ಲ ಅಕ್ಕಿ ಹಾಕಿದ್ಮೇಲೆ ಮುಚ್ಚಿ. ಇದು ಕುದಿಬೇಕಾದ್ರೆ ನೀವು ಜಾಸ್ತಿ ಲೋ ಫ್ಲೇಮಲ್ಲಿ ಇಡಿ ಆದಷ್ಟು. ಈಗ ಹೈ ಫ್ಲೇಮಲ್ಲಿಟ್ಟರೆ ಸ್ವಲ್ಪ ತಳ ಹಿಡಿಯೋದು ಆ ಥರದ್ದಾಗುತ್ತೆ. ಹಂಗಾಗಿ ಅಕ್ಕಿ ಎಲ್ಲ ನೀಟಾಗಿ ಬಾಯ್ಲ್ ಆಗಬೇಕಂದ್ರೆ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಿ. ಮತ್ತು ಒಂದು 5 ನಿಮಿಷ ಈಗ ಇದು ಮುಚ್ಚಿ ಲೋ ಫ್ಲೇಮಲ್ಲಿ ನೋಡಿ ಆಲ್ಮೋಸ್ಟ್ ಅಲ್ಲಿ ನೀರು ಅರ್ಧ ಖಾಲಿಯಾಗಿ ಬಂದಿದೆ. ನಾವಿವಾಗ ಒಂದು ಸೈಡ್ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಈಗ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 3/4 ಭಾಗ ನೀರು ಆಲ್ರೆಡಿ ಕಮ್ಮಿ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಕೈ ಆಡಿಸಿ ನೀಟಾಗಿ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ಈ ಥರ ತೆಗೆದು ನೋಡಿದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೀರು ಕಮ್ಮಿ ಆಗಿರುತ್ತೆ. ಒಂದು 80% ಬಿರಿಯಾನಿ ಆಗಿದೆ ಇವಾಗ ಆಲ್ಮೋಸ್ಟ್ ಅಲ್ಲ.
ಸೊ ಈ ಥರ ನೀರು ಕಮ್ಮಿ ಆದಮೇಲೆ ಇನ್ನೂ ಲೋ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಈಗ ನಾವು ಇದಕ್ಕೆ ದಮ್ ಕಟ್ಟಾಕಿ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದೀವಿ. ಸೊ ಫೈನಲಿ ಈಗ ಬಿರಿಯಾನಿ ಆಗಿದೆ ನೋಡಿ, ಈ ಥರ ಆಗಿದೆ. ಸೊ ಮತ್ತಷ್ಟು ನಮ್ಮ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.